ಅಪ್ಪಾಪುರ ಹೋಬಳಿ HD ಕೋಟೆ ತಾಲೂಕು ಮೈಸೂರು. ಎಷ್ಟು ವರ್ಷದಿಂದ ಅಂಗಡಿ ಇಟ್ಟಿದ್ರಿ ಇಲ್ಲಿ? 4 ತಿಂಗಳಾಗಿದೆ. ಇಲ್ಲಿ ಗಂಟೆ ಇಟ್ಕೊಂಡಿದ್ದೀರಲ್ಲ, ಇಟ್ಕೋಬೋದಾ? ಗಂಟೆ ಇಟ್ಟಿದ್ರಿ. ಅಂಗಡಿ ಇರೋದು ಎಲ್ಲಿ ಗಂಟೆ ಅಲ್ಲಿ ಗಂಟೆ ನಿಮ್ದು ಅಲ್ವಾ? ಇಲ್ಲಿ ಗಂಟೆ ಇಟ್ಟಿದ್ದೀರಲ್ಲ, ಯಾರಿಗಾರ ದುಡ್ಡು ಕೊಡ್ತಾ ಇದಾರೆ? ಗ್ರಾಮ ಪಂಚಾಯತ್ ಅವ್ರಿಗೆ, ತಾಲೂಕ್ ಪಂಚಾಯತ್ ಅವ್ರಿಗ, ಇಲ್ಲ ಆರಕ್ಷಕರ್ಗ ಯಾರಿಗಾರ ದುಡ್ಡು ಕೊಡ್ತಾ ಇದಾರ್ಯಾ? ಮತ್ತೆ ಯಾಕೆ ಇಲ್ಲಿ ಗಂಟೆ ಮಡಿಕೊಂಡಿದ್ದೀರಿ ನೋಡಿ? ಯಾಕೆ ಅಷ್ಟು ಮಡಿಕೊಂಡಿದ್ರಿ? ಏನೋ ಈಗ ಗಾಡಿಗಳು ಆ ಕಡೆ ಈ ಕಡೆ ಬಂದು, ಒಂದು ಬಸ್ ಬಂತು, ಒಂದು ಲಾರಿ ಬಂತು, ಒಂದು ಅಪಘಾತ ಆಯ್ತು, ಯಾರು ಹೊಣೆ ಆಗ? ಲಕ್ಷಾಂತರ ರೂಪಾಯಿ ಫೈನ್ ಕಟ್ಬೇಕಲ್ಲ, ಏನ್ ಮಾಡ್ತೀರಿ? ಈಗಲೇ ಎತ್ ಮಾಡಿಬಿಡ್ಬೇಕು. ಎತ್ ಮಾಡಿಬಿಡಿ ಈಗಲೇ. ಬನ್ನಿ, ಸೈಡ್ಗೆ ಹಾಕ್ಬಿಟ್ಟು ಬನ್ನಿ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ತುರ್ತಾಗಿ HD ಕೋಟೆಗೆ ಹೋಗಿದ್ವಿ. ಆ ಕಡೆಯಿಂದ ಬರ್ಬೇಕಾದ್ರೆ ಮಾದಾಪುರ ರಸ್ತೆಯಲ್ಲಿ, ಮಾದಾಪುರ ರೋಡ್, ಇದು ಮಾದಾಪುರ ಗ್ರಾಮ ನೋಡಿ. ಮಹಾದೇವ್ ಎಲೆಕ್ಟ್ರಿಕಲ್ ಮತ್ತು ಹಾರ್ಡ್ವೇರ್ ಅಂಗಡಿಯವರು ಇಷ್ಟೊಂದು ಇಲ್ಲಿ ಗಂಟೆ ಆಕ್ರಮಿಸ್ಕೊಂಡು ರಸ್ತೆನ ಈ ರೀತಿ ಸಾರ್ವಜನಿಕರಿಗೆ ನಾಳೆ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಏನೋ ಒಂದು ಅನಾಹುತ ಆಯ್ತು, ಯಾರು ಹೊಣೆ? ಇದಕ್ಕೆ ಈ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು, ಗ್ರಾಮ ಪಂಚಾಯತಿ ಅಧಿಕಾರಿಗಳಿರ್ಬೇಕು, ಗೆಡ್ಡೆ ಗೆಣಸ್ ಕೇಳ್ತಾವ್ರ? ನಿಮ್ಗೇನ್ ಮಾನ ಮರ್ಯಾದಿಲ್ವೇನ್ರಿ? ವ್ಯಾಪಾರಸ್ಥರು ಹಣದ ಆಸೆಗೋಸ್ಕರ, ವ್ಯಾಪಾರದ ಆಸೆಗೋಸ್ಕರ ಮಡಗ್ತಾರೆ. ನಿಮ್ಗೇನ್ ಕಣ್ಣಿಂಗ್ ಹೋಗಿದವ? ಜನಪ್ರತಿನಿಧಿಗಳೇ ಏನ್ರಿ ಇದು? ಇಲ್ಲಿ ಗಂಟ ಅರ್ಧ ಅಲ್ಲಿಂದ ಒಂದು 40 ಅಡಿ 45 ಅಡಿ ಮುಂದೆ ಬಂದವರಲ್ಲ, ನಿಮ್ಗೇನಾದ್ರು ಮಾನ ಮರ್ಯಾದೆ ಇಲ್ವಾ? ನೈತಿಕತೆ ಇಲ್ವಾ? ಈ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ, ಈಗ ಅವ್ರು ಹೇಳಿದಾಟಿಗೆ ಎತ್ತು ಮಾಡಿದ್ರು. ತಪ್ಪು ಅವ್ರದೆಲ್ಲ ಕಣ್ರಿ. ಹಣಕ್ಕೋಸ್ಕರ, ಲಂಚಕ್ಕೋಸ್ಕರ ಕೆಲಸ ಮಾಡ್ತಿರಲ್ಲಪ್ಪ ಅವಿವೇಕ ಅಧಿಕಾರಿಗಳೇ. ನಿಮ್ಮಂತ ಹಣಬಾಕ, ಲಂಚ್ ಬಾಕ ಅಧಿಕಾರಿಗಳಿಂದ ಇಂಥ ಅವ್ಯವಸ್ಥೆಗಳು ಶುರುವಾಗ್ತವೆ. ದಯಮಾಡಿ ಎಲ್ಲೆಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಈ ರೀತಿ ಆಕ್ರಮಿಸ್ಕೊಂಡಿದ್ದಾರೆ, ಸಾರ್ವಜನಿಕರು ಪ್ರಶ್ನೆ ಮಾಡಿ, ಅಧಿಕಾರಿಗಳು ಪ್ರಶ್ನೆ ಮಾಡಿ, ಮುಂದೆ ಆಗುವಂತ ಅನಾಹುತಗಳನ್ನ ತಡಿಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಉಗ್ರವಾಗಿ ಖಂಡಿಸಿ ಚೀಮಾರಿ ಹಾಕುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತವೆ. ನೋಡಿ ನೀವೇ, ಎಷ್ಟು ಅಡಿ ಇದೆ, ಅಲ್ಲಿಂದ ಇಲ್ಲಿಗೆ ಎಷ್ಟು ಅಡಿ ಇದೆ, ಇಷ್ಟು ಆಕ್ರಮಿಸ್ಕೊಂಡು ಅವ್ರು ವ್ಯಾಪಾರ ಮಾಡ್ತಾ ಇದಾರಲ್ಲ. ಅಂಗಡಿನ ಬಾಡಿಗೆ ಕೊಟ್ಟವರಲ್ಲ ಸ್ಥಳೀಯ ಮಾಲೀಕರು, ಅವರು ಪ್ರಶ್ನೆ ಮಾಡ್ಬೇಕು. ಬಾಡಿಗೆ ಬರ್ತದೆ ಅನ್ಬಿಟ್ಟು ನಿಮ್ಮ ಕಾಟಾಚಾರಕ್ಕೆ ಮಾಡಿದ್ರೆ, ಈ ರೀತಿ ಮಾಡಿದ್ರೆ ನಾಳೆ ಹೆಚ್ಚು ಕಮ್ಮಿ ಆದಾಗ ನೀವು ಹೊಣೆಗಾರಿಕೆ ಆಗ್ಬೇಕಾಗುತ್ತೆ. ಮನೆ ಮಾಲೀಕರು, ಅಂಗಡಿ ಮಾಲೀಕರು ಹೊಣೆಗಾರಿಕೆ ಆಗ್ಬೇಕಾಗತ್ತೆ ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಎಚ್ಚರಿಕೆ ಕೊಡೋದ್ರ ಮೂಲಕ ನೋಡಿ, ನಮ್ಮ ಮಾತಿಗೆ ಮನವಿ ಕೊಟ್ಟು ಅವರು ಎತ್ತಿ ಸೈಡ್ಗೆ ಮಾಡಿಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳ ಅರ್ಪಿಸ್ತೇವೆ. ಸಾರ್ವಜನಿಕರು ಪ್ರಶ್ನೆ ಮಾಡಿ, ಅಧಿಕಾರಿಗಳು ಪ್ರಶ್ನೆ ಮಾಡಿ, ಈ ರೀತಿ ಅವೈಜ್ಞಾನಿಕವಾಗಿ, ಕಾನೂನು ಬಾಹಿರವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಮಾಡಬೇಕು ಅಂತ ಏನು ತೇವಳಿಲ್ಲ, ಗೊತ್ತಾಯ್ತಾ? ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ HD ಕೋಟೆ ಜನಗಳಿಗೆ ಹಾಗೂ ಎಲ್ಲ ಹೈವೇ ರಸ್ತೆಗಳಲ್ಲಿ ಯಾರೆಲ್ಲ ಈ ರೀತಿ ಆಕ್ರಮಿಸ್ಕೊಂಡಿದ್ದಾರೆ ಅವ್ರಿಗೆ ಉದಾರ ಮನಸ್ಸಿನಿಂದ ಮನವಿ ಮಾಡಿ, ಆ ಮನವಿಗೆ ಸ್ಪಂದಿಸಲಿಲ್ಲ ಅಂದ್ರೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದ ಸಂಪರ್ಕ ಇಟ್ಕೊಳ್ಳಿ. ಇಂಥ ಅವೈಜ್ಞಾನಿಕವಾದಂಥ ಕೆಲಸ ಕಾರ್ಯಗಳು, ವ್ಯಾಪಾರಕ್ಕೆ ಕಡಿವಾಣ ಹಾಕೋಣ, ಮುಂದೆ ಆಗುವ ಅನಾಹುತಗಳನ್ನ ತಪ್ಪಿಸೋಣ ಅಂತ ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಮನವಿ ಮಾಡುವುದ್ರ ಮೂಲಕ ಎಚ್ಚರಿಸ್ತಾ ಇದ್ದೇವೆ. ಜೈ ಕರುಣಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು. ಹಂಗೆ ಬನ್ನಿಗಳೇ. ಅಂಗಡಿ ಮಾಲೀಕರು ಪ್ರಕಾಶ್ ಅಂತ ಇವತ್ತೇನು ಅಲ್ಲಗಂಟ ಆಕ್ರಮಿಸ್ಕೊಂಡು ಡ್ರಮ್ಗಳು ಮಡಗಿದ್ರು, ನಮ್ಮ ಮಾತಿಗೆ ಮನವಿ ಕೊಟ್ಟು ತೆಗೆದಿದ್ದಾರೆ. ನಾವು ಯಾವುದೇ ರೀತಿ ಕೆಟ್ಟ ಬೈಗಳಾಗ್ಲಿ, ಕೆಟ್ಟ ಶಬ್ದಗಳಾಗ್ಲಿ, ಕಾನೂನು ಬಹಿರವಾಗಿ ನಡ್ಕೊಳ್ಳೋದಾಗ್ಲಿ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಆ ರೀತಿ ಮಾಡಲ್ಲ. ನೀವೇನಾದ್ರು ನಮ್ಮ ಮಾತಿಗೆ ಮನವಿ ಕೊಟ್ಟು ಅದಕ್ಕೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಾವು ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡ್ತೀವಿ. ಇವತ್ತು ನೀವು ನಮ್ಮ ಮಾತಿಗೆ ಗೌರವ ಕೊಟ್ಟು ತಗೊಂಡಿದ್ರಿ, ತುಂಬಾ ಧನ್ಯವಾದಗಳು. ಆಕ್ರಮಿಸ್ಬಿಟ್ಟು ನಾಳೆ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದ್ರೆ ಇವತ್ತು 100 ರೂಪಾಯಿ 10 ರೂಪಾಯಿ ಆಸೆಗೆ ಲಕ್ಷಾಂತರ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಸುಮಾರು ಜನ ಆ ರೀತಿ ದಂಡ ಕಟ್ಟಿದ್ರೆ ಅದಕ್ಕೆ ಗುರಿ ಆಗ್ಬೇಡಿ ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಏನು ಮಹಾದೇವ್ ಎಲೆಕ್ಟ್ರಿಕಲ್ ಅಂಗಡಿಯವರಿಗೆ ನಿಮಗೆ ಮೈಸೂರು ಉದಯವಂತ ಕನ್ನಡಿಗರ ಧನ್ಯವಾದಗಳು ತಿಳಿಸ್ತೀವಿ. ನಮಸ್ಕಾರ, ಧನ್ಯವಾದಗಳು. ಇನ್ನೊಂದ್ಸರಿ ಈ ರೀತಿ ನಾವು ಮಾಡಲ್ಲ ಅಂತ ಹೇಳಿ. ಓಕೆ ಸರ್, ಇನ್ನೊಂದ್ಸರಿ ಮಾಡಲ್ಲ, ಮಾಡಬೇಡಿ. ಓಕೆ, ನಿಮ್ಮ ಹೆಸರು? ಆಯ್ತು ವೆಂಕಟೇಶ್, ಧನ್ಯವಾದಗಳು. ಓಕೆ.